ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸು ತುಂಬ ಗ್ಲೋ ಆಗಿ ಆ್ಯಕ್ನಿ ಪ್ರಾಬ್ಲಮ್ ಇಲ್ಲದೇ ಕ್ಲಿಯರ್ ಸ್ಕಿನ್ ಹೇಗೆ ಪಡೆಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ತಮ್ಮನೇಲ್ನ ನೋಡಿರ್ತೀರಾ. ಹೌದು, ಟೊಮ್ಯಾಟೊ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಇರುವಂಥ ವಸ್ತುವನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಒಂದು ಫೇಶಿಯಲ್ನ ಮಾಡ್ಕೋಬೋದು ಮನೆಯಲ್ಲಿ ಗ್ಲೋಯಿಂಗ್ ಸ್ಕಿನ್ಗೆ ಅಂತ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟಿಗೆ ಟೊಮ್ಯಾಟೊ ಬೆನಿಫಿಟ್ಸ್ನ ನೋಡ್ಕೊಬಿಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ. ನಾವು ಇವತ್ತು ಯೂಸ್ ಮಾಡ್ತಾ ಇರೋವಂಥದ್ದು ಮೇನ್ ಇಂಗ್ರೀಡಿಯೆಂಟ್ ಟೊಮ್ಯಾಟೊ. 3 ಸ್ಟೆಪ್ ಇರುತ್ತೆ. ಟೊಮ್ಯಾಟೊ ನೀವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಇದು ಆಯಿಲ್ನೆಸ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಡಲ್ ಸ್ಕಿನ್ನ ಕಂಟ್ರೋಲ್ ಮಾಡಿ ಬ್ರೈಟ್ನೆಸ್ ಕೊಡುತ್ತೆ, ಹಾಗೆ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಹಾಗೆಯೇ ಇದು ಸೈನ್ ಆಫ್ ಏಜಿಂಗ್ನ ಕಡಿಮೆ ಮಾಡುತ್ತೆ. ಇನ್ನು ಸುಮಾರು ಸನ್ಬರ್ನ್ ಪ್ರಾಬ್ಲಮ್ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ತುಂಬ ಜನಕ್ಕೆ ಸನ್ಬರ್ನ್ ಅನ್ನೋದು ಕಾಮನ್ ಆಗೋಗಿದೆ ಇವಾಗ. ಹೆಚ್ಚಾಗಿ ನಾವು ಸನ್ಸ್ಕ್ರೀನ್ನ ಹಚ್ಚದೆ ಹೋದಾಗ ಈ ಪ್ರಾಬ್ಲಮ್ ಬರುವಂಥದ್ದು. ಸೊ ಈಗ ಆಲ್ರೆಡಿ ಆಗಿಬಿಟ್ಟಿದೆ. ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡ್ಬೋದು ಅನ್ನೋದಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕಿಚನಲ್ಲೇ ಸಿಗುವಂಥ ಒಂದು ಅರ್ಧ ಟೊಮ್ಯಾಟೊವನ್ನು ನೀವು ತೊಗೋಬೇಕಾಗುತ್ತೆ. ಅರ್ಧ ಟೊಮ್ಯಾಟೊನ ತೊಗೊಂಡು ನೀವು ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಫೇಸ್ ಮೇಲೆ ನಾನು ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೈ ಮೇಲೆ ಇದನ್ನು ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಬೋದು. ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಹಾಕಿದ್ರೂ ಆ ಬ್ರೈಟ್ನೆಸ್ ಹಾಗೆ ಆ ಕ್ಲಿಯರ್ ಸ್ಕಿನ್ ಸಿಗದೆ ಇರೋದ್ರಿಂದ ಸುಮಾರು ಜನ ದುಡ್ಡನ್ನು ವೇಸ್ಟ್ ಮಾಡಿಕೊಂಡು ಬೇಜಾರಲ್ಲಿರ್ತೀರ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಖಂಡಿತ 100% ನಿಮಗೆ ಇದು ರಿಸಲ್ಟ್ ಸಿಗುತ್ತೆ. ಒಂದು 5 ನಿಮಿಷ ಈ ರೀತಿ ಸ್ಕ್ರಬ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಶುಗರನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದು 2ನೇ ಸ್ಟೆಪ್ಪು. ಶುಗರ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶುಗರ್ ಎಕ್ಸ್ಫೋಲಿಯೇಷನ್ ಮಾಡುತ್ತೆ, ಸ್ಕಿನ್ನ ಡೆಡ್ ಸ್ಕಿನ್ನನ್ನು ತೆಗೆಯುತ್ತೆ. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನಲ್ಲಿರೋವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ. ಬಿಕಾಸ್ ಶುಗರ್ ಪಾರ್ಟಿಕಲ್ ಸ್ವಲ್ಪ ದಪ್ಪ ಇರೋದ್ರಿಂದ ಇದು ನ್ಯಾಚುರಲ್ ಸ್ಕ್ರಬ್ ಆಗಿ ನಿಮ್ಮ ಫೇಸ್ ಮೇಲೆ ವರ್ಕ್ ಆಗುತ್ತೆ. ನೀವು ಅದೇ ಟೊಮ್ಯಾಟೊಗೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಶುಗರನ್ನು ತೊಗೋಬೋದು. ಶುಗರ್ ಪುಡಿ ತೊಗೋಬೋದಾ ಅಂತ ಕೇಳೋರಾದರೆ ಬೇಡ. ಇದು ನ್ಯಾಚುರಲ್ ಸ್ಕ್ರಬ್ ರೀತಿ, ಅಂದರೆ ಇದು ಸ್ಕ್ರಬ್ ಇದೇನು ಪಾರ್ಟಿಕಲ್ಸ್ ಇದೆಯಲ್ಲ ಅದು ನ್ಯಾಚುರಲ್ ಸ್ಕ್ರಬ್ ರೀತಿ ವರ್ಕ್ ಆಗುತ್ತೆ ಫೇಸ್ ಮೇಲೆ. ಅದಕ್ಕೋಸ್ಕರ ಈ ರೀತಿಯಾಗಿರೋವಂಥ ಕ್ರಿಸ್ಟಲ್ ಶುಗರನ್ನು ನೀವು ತೊಗೋಬೇಕಾಗುತ್ತೆ. ಇದನ್ನು ನೀವು ಡೈರೆಕ್ಟಾಗಿ ಫೇಸ್ ಮೇಲೆ, ಈಗ ನಾವು ಮುಂಚೆ ನಾವು ಡೈರೆಕ್ಟಾಗಿ ಟೊಮ್ಯಾಟೊನ ಹಾಕಿದ್ವಿ ಫೇಸ್ ಮೇಲೆ, ಅದನ್ನು ವಾಶ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. 5 ರಿಂದ 7 ನಿಮಿಷ ಅದನ್ನು ಚೆನ್ನಾಗಿ ನಿಮ್ಮ ಕುತ್ತಿಗೆಗೆ ಫೇಸ್ಗೆ ಅದಾದಮೇಲೆ ಶುಗರ್ ಹಾಕಿಬಿಟ್ಟು ಹಾಗೆಯೇ ನೀವು ಡೈರೆಕ್ಟಾಗಿ ಮತ್ತೆ ಫೇಸ್ ಮೇಲೆ ಜೆಂಟಲಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಇದೊಂದು 2 ರಿಂದ 3 ನಿಮಿಷ ನೀವು ಮಾಡಿದರೆ ಸಾಕು. ಸೊ ಈ ರೀತಿಯಾಗಿ ನಿಮ್ಮ ಫೇಸ್ ಇನ್ಸ್ಟಂಟ್, ಈಗ ಕೈ ಮೇಲೇ ನೋಡ್ತಾ ಇದ್ರೆ ನೀವು ಚೆನ್ನಾಗಿ ಗ್ಲೋ ಬರ್ತಾ ಇದೆ. ಸೊ ಈ ರೀತಿಯಾಗಿ ನಿಮ್ಮ ಫೇಸ್ ಮೇಲೂ ಕೂಡ ಗ್ಲೋ ಬರುತ್ತೆ. ಇದು 2 ರಿಂದ 3 ನಿಮಿಷ ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡಿ. ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನಾವು 3rd ಸ್ಟೆಪ್ಪಿಗೆ ಹೋಗೋಣ. ಇಲ್ಲಿ ನಾವು ಕಾಫಿ ಪೌಡ್ರನ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಕಾಫಿ ಪೌಡ್ರು ಇನ್ಸ್ಟಂಟಾಗಿ ಬ್ರೂ ಅಥವಾ ನೆಸ್ಕೆಫೆ ಯಾವುದಾದ್ರೂ ಬ್ರ್ಯಾಂಡದ್ದು ನೀವು ತೊಗೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಫಿಲ್ಟರ್ ಕಾಫಿ ಇದೆ ಅಂದರೆ ಅದನ್ನು ಕೂಡ ನೀವು ತೊಗೋಬೋದು. ಅದೇ ಟೊಮ್ಯಾಟೊಗೆ ಶುಗರ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅದೇ ಟೊಮ್ಯಾಟೊಗೆ ನಾನು ಮತ್ತೆ ಮೇಲೆ ಫೇಸ್ ವಾಶ್ನ ಮಾಡ್ಕೊಂಡು ಬರ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ಬಟ್ ನಾನಿಲ್ಲಿ ಕೈನ ತೊಳ್ಕೊಂಡು ಬರ್ತಾ ಇದ್ದೀನಿ. ಬಿಕಾಸ್ ಅದು ಸ್ವಲ್ಪ ಅಂಟಂಟಾಗಿರೋದ್ರಿಂದ ಅದು ಅಷ್ಟು ಕಂಫರ್ಟೇಬಲ್ ಆಗಲ್ಲ ಫೇಸ್ ಮೇಲೆ. ಅದಕ್ಕೋಸ್ಕರ ಫೇಸ್ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಇದೇ ಟೊಮ್ಯಾಟೊಗೆ ನಾನು ಒಂದು 2 ರಿಂದ 3 ಚಿಟಿಕೆ ಆಗುವಷ್ಟು ಕಾಫಿ ಪೌಡ್ರು, ತುಂಬ ಏನು ಬೇಡ, 2 ರಿಂದ 3 ಚಿಟಿಕೆ ಆಗುವಷ್ಟು ಕಾಫಿ ಪೌಡ್ರನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಆದಮೇಲೆ ಸೇಮ್ ಪ್ರೊಸೀಜರ್, ನೀವು 5 ನಿಮಿಷ ಇದನ್ನು ಸ್ಕ್ರಬ್ ಮಾಡಬೇಕಾಗುತ್ತೆ. ಮುಂಚೆ ನಾವು ಬರೀ ಟೊಮ್ಯಾಟೊವನ್ನು 7 ನಿಮಿಷ ಅಥವಾ 8 ನಿಮಿಷ ಸ್ಕ್ರಬ್ ಮಾಡ್ತೀವಿ ಅಂತಂದರೆ ಅದಾದಮೇಲೆ ಸೆಕೆಂಡ್ ಸ್ಟೆಪ್ 2 ರಿಂದ 3 ನಿಮಿಷ. ಬಿಕಾಸ್ ಸ್ಕ್ರಬ್ ಇರೋದ್ರಿಂದ ತುಂಬ ಹಾರ್ಷಾಗಿ ನಾವು ಸ್ಕ್ರಬ್ ಮಾಡಬಾರ್ದು. ಅದಕ್ಕೋಸ್ಕರ 2 ರಿಂದ 3 ನಿಮಿಷ. ಅದಾದಮೇಲೆ ಕಾಫಿ ಪೌಡ್ರದ್ದು ಒಂದು 5 ನಿಮಿಷ. ಸ್ಮೂದಾಗಿ ನೀವು ಜೆಂಟಲಾಗಿ ಇದನ್ನು ನೀವು ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. 5 ನಿಮಿಷ ಆದಮೇಲೆ ನೀವು ಫೇಸನ್ನು ವಾಶ್ ಮಾಡ್ಕೊಂಡು ನೋಡಿ, ಇನ್ಸ್ಟಂಟಾಗಿ 100% ಆಗಿ ನಿಮ್ಮ ಫೇಸ್ ಮೇಲೆ ಗ್ಲೋ ಇರುತ್ತೆ. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿದರೆ ನಿಮ್ಮ ಸ್ಕಿನ್ನಲ್ಲಿ ಇನ್ಸ್ಟಂಟಾಗಿ ಗ್ಲೋವನ್ನು ನೀವು ನೋಡ್ಬೋದು. ಎಲ್ಲಾದರೂ
ಫಂಕ್ಷನ್ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಈ ಫೇಶಿಯಲ್ನ ನೀವು ಟ್ರೈ ಮಾಡ್ಬೋದು. ಈ ಫೇಶಿಯಲ್ನ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.